ನಮಸ್ಕಾರ. ಶ್ರೀ ಕ್ಷೇತ್ರ ಕವಣಾಪುರ ಬಸಪ್ಪ ಇವತ್ತು ಶಿವಾಲಯ ಕೂಡ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. 8 ಕೋಟಿ ವೆಚ್ಚದಲ್ಲಿ ಅರ್ಧ ಕೆಲಸ ನಡೆದಿದೆ. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡ್ರಿ. ಮತ್ತೆ ಇಲ್ಲಿ ಈ ಕ್ಷೇತ್ರದ ಮಹಿಮೆ ಏನಂತಂದ್ರೆ ಬಸಪ್ಪನವರು ಬಹಳ ಅಂದ್ರೆ ಬಹಳ ಪವಾಡಗಳು ನಡೆದೈತೆ. ಆಮೇಲೆ ನಮ್ಮ ಗೌಡಗೆರೆ ಬುದ್ಧಿಯವರು ಬಂದಿದ್ದಾರೆ. ಗೌಡಗೆರೆನೆಲ್ಲ ಬಸಪ್ಪನ ಐತೆ. ಕೆಲವೊಂದು ಕ್ಷೇತ್ರಗಳಲ್ಲಿ ಜನ ಮಾಡ್ದಿರ ಇರ್ತಕ್ಕಂಥದ್ದು ಬಸಪ್ಪನ ಮೂಲಕ ಕ್ಷೇತ್ರಗಳನ್ನ ಊರುಗಳನ್ನ ಗುರುಸ್ತಾ ಇರೋದು. ಕವಣಪುರ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಈ ಬಸಪ್ಪನ ಬಂದ ಮೇಲೆ ಇವತ್ತು ಇದೊಂದು ಕ್ಷೇತ್ರ ಆಗೈತೆ. ತುಂಬ ಚೆನ್ನಾಗಿ 8ನೇ ವರ್ಷದ ಇವತ್ತು ಬಸಪ್ಪನವರ ಹುಟ್ಟಿದ ಹಬ್ಬಕ್ಕೆ ನಾವು ಬಂದಿರೋದು. ಒಂದು ಹಬ್ಬದ ವಾತಾವರಣ. ಹಬ್ಬನೇನೆ ಆಕ್ಚುಲಿ ಇವತ್ತು ಸಂಕ್ರಾಂತಿ ಹಬ್ಬ ಮತ್ತೆ ಬಸಪ್ಪನವರ ಹುಟ್ಟಿದ ಹಬ್ಬ ಎರಡೂ ಬಹಳ ವಿಜೃಂಭಣೆಯಿಂದ ಬಹಳ ಸೊಗಸಾಗಿ ಎಲ್ಲ ಅಕ್ಕಪಕ್ಕದ ಊರುಗಳವ್ರು ಇರ್ಬೋದು. ಇವಾಗ ನಾವು ಬೆಂಗಳೂರಿಂದ ಬಂದಿದ್ರೆ, ಬೇರೆ ಜಿಲ್ಲೆಯಿಂದನೂ ಬಂದಿದ್ದವ್ರೆ. ಎಲ್ಲರೂ ಹೇಳಿದ್ರು 8ನೇ ವರ್ಷದ ಹುಟ್ಟಿದ ಹಬ್ಬಕ್ಕೆ ಬಸಪ್ಪನ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಂತ ನಾವು ಬಂದಿದ್ರಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಳ್ಳಿಕಾರ್. ಇವತ್ತು ಶ್ರೀ ಕ್ಷೇತ್ರ ಕವಣಾಪುರ ಅಂದ್ರೆ ಅದು ಕವಣಾಪುರದ ಬಸವಣ್ಣ ಅಂತ ಒಂದು ವಿಶ್ವಾಸಕ್ಕೆ ಇರುವಂಥದ್ದು. ಇವತ್ತು ನಡೆದಾಡುವ ದೈವ ಅಂತ ಹೇಳುವಂಥದ್ದು. ರಾಮನಗರ ಅಂದ್ರೆ ವಿಶ್ವಾಸಕ್ಕೆ ಯಾವತ್ತಪ್ಪ ಅಂದ್ರೆ ರಾಮನಗರ ಜಿಲ್ಲೆ ರೇಷ್ಮೆ ನಾಡು ಅಂತಾರೆ. ಆದ್ರೆ ಇವಾಗ ಹಲವಾರು ಕ್ಷೇತ್ರಗಳಿಗೂ ದೈವ ನಾಡು ಅನ್ನೋದುವೇ ಒಂದು ವಿಶ್ವಾಸಕ್ಕೆ ಆಗ್ತಾ ಇರೋಂಥ ಒಂದು ಕಾರಣ. ಅದರಲ್ಲೊಂದು ಕವಣಾಪುರ ಕ್ಷೇತ್ರ ಬಸವಣ್ಣವರ ಒಂದು ಕ್ಷೇತ್ರವಾಗಿ ಇವತ್ತು ತೋರಿಸ್ತಾ ಇರೋದು ನಮ್ಮೆಲ್ಲರಿಗೂ ಗೊತ್ತಿರೋದು ವಿಚಾರ. ಪ್ರತಿಯೊಂದು ದೇವಸ್ಥಾನಗಳಿಗೆ ಹೋಗಿ ಅರ್ಚಕರ ನೇಮಕ ಮಾಡುವಂಥದ್ದು ಆಗ್ಬೋದು, ಮತ್ತೆ ಆ ಊರಿನ ಏನೇ ಒಂದು ಸಮಸ್ಯೆಗಳಿದ್ರೆ ಆಲಿಸುವಂಥದ್ದೇ ಆಗ್ಬೋದು. ಇದೆಲ್ಲ ನಡೀತಿರೋದು 8 ವರ್ಷಗಳ ಹಿಂದೆ ಕವಣಾಪುರ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಇವತ್ತು ಕವಣಾಪುರ ಅಂದ್ರೆ ಪ್ರತಿ ಹಳ್ಳಿಯಲ್ಲೂ ಮನೆಯ ಮಕ್ಕಳು ಮಾತಾಗುವಂತ ಒಂದು ಸಂದರ್ಭ ಆಗಿದೆ. ಆದ್ರಿಂದ ಇವತ್ತು ಮಕರ ಸಂಕ್ರಾಂತಿ, ಆ ಮಕರ ಸಂಕ್ರಾಂತಿಯಿಂದ ಒಂದು ಅರ್ಥಗರ್ಭಿತವಾದಂತಹ ಒಂದು ಆಚರಣೆ ಇದು. ಬಸವಪ್ಪನವರ ಹುಟ್ಟುಹಬ್ಬ ಅಂತ ಹೇಳುವಂತ ಒಂದು ಸಂದರ್ಭ ಇದೆ. ಆದ್ರೆ ಅರ್ಥಗರ್ಭಿತವಾದಂತಹ ಒಂದು ಹಬ್ಬದ ಒಂದು ವಾತಾವರಣ ಹೇಗಪ್ಪ ಅಂದ್ರೆ, ಒಂದು ಗೋವು ರೈತನ ಬೆನ್ನೆಲುಬು, ರೈತ ಈ ದೇಶದ ಬೆನ್ನೆಲುಬು ಆಗಿರೋದ್ರಿಂದ ಆ ಬಸವಪ್ಪನ ಒಂದು ರೂಪದಲ್ಲಿ ಇರುವಂತಹ ಈ ಬಸವಣ್ಣವರಿಗೆ ಬಹಳ ವಿಜೃಂಭಣೆಯಿಂದ ಹಬ್ಬ ಆಗಿದೆ. ಆದ್ರಿಂದ ಎಲ್ಲರಿಗೂ ಆಯ್ತು ಆರೋಗ್ಯ ಪಟ್ಟಿ ಬಸವನ ಆಶೀರ್ವಾದ ಮಾಡಲಿ ಅಂತ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ತೀನಿ. ನಮಸ್ತೆ, ನನ್ನ ಹೆಸರು ಅರುಣ್ ಕುಮಾರ್ ಅಂತ. ಶ್ರೀ ಕ್ಷೇತ್ರ ಕವಣಾಪುರ ಬಸವಣ್ಣನ ಪುಣ್ಯಕ್ಷೇತ್ರದ ಸಹಾಯಕ ಕಾರ್ಯದರ್ಶಿಯಾಗಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಟ್ರಸ್ಟಿಯಾಗಿ. ಶ್ರೀ ಕ್ಷೇತ್ರದ ಮಹಿಮೆಯೇ ಅಪಾರವಾದಂಥದ್ದು. ಈ ಕ್ಷೇತ್ರ 600 ವರ್ಷಗಳ ಇತಿಹಾಸವನ್ನ ಉಳ್ಳಂತಹ ಕ್ಷೇತ್ರ. ಕವಣಾಪುರ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂತಹ ಬಸವಣ್ಣ ದೇವರ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಒಂದು ಪುರಾತನ ಕಾಲದ ದೇವಾಲಯ ಇತ್ತು. ಅದು ತದನಂತರದಲ್ಲಿ ಆ ಪುರಾತನ ಕಾಲದ ದೇವಾಲಯವನ್ನ ರಿನೂವಲ್ ಮಾಡಿ ಹೊಸ ದೇವಾಲಯವನ್ನ ನಿರ್ಮಾಣ ಮಾಡಲಾಗಿದೆ. ಹಾಗೆ 2018ರಲ್ಲಿ ಈ ದೇವಾಲಯಕ್ಕೆ ನಡೆದಾಡುವ ಬಸವಣ್ಣನವರನ್ನ ನಾವಿಲ್ಲಿಗೆ ಬಿಟ್ವಿ. ಆ ನಡೆದಾಡುವ ಬಸವಣ್ಣ, ಈ ಬಸವಣ್ಣನವರ ಕಾರ್ಯವನ್ನ ಇಡೀ ಕ್ಷೇತ್ರದ ಪೂರ್ತಿ, ಇಡೀ ಕರ್ನಾಟಕದಾದ್ಯಂತ, ತಮಿಳುನಾಡು, ಆಂಧ್ರ ಪ್ರದೇಶ, ಬೇರೆ ಬೇರೆ ರಾಜ್ಯಗಳಲ್ಲಿ ತನ್ನ ಪವಾಡಗಳನ್ನ ಮಾಡೋದ್ರ ಮೂಲಕ ಭಕ್ತರ ಕಷ್ಟಗಳನ್ನ ಪರಿಹಾರವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದೇ ನೆಲಗಟ್ಟಿನಲ್ಲಿ ಈಗ ಮತ್ತೊಂದು ಈ ಕವಣಾಪುರ ಗ್ರಾಮದಲ್ಲಿ ಶಿವನ ಒಂದು ಕ್ಷೇತ್ರ ನಿರ್ಮಾಣ ಆಗ್ತಾ ಇದೆ. ಆ ಶಿವನ ಕ್ಷೇತ್ರ ನಿರ್ಮಾಣ ಆಗೋದಕ್ಕೆ ಪ್ರಮುಖವಾಗಿ ಬಸವಣ್ಣನವರ ಕಾರಣ. ತನ್ನ ಒಡೆಯ ಶಿವನಿಗೋಸ್ಕರನೇ ತನ್ನ ಕ್ಷೇತ್ರವನ್ನ ನಿರ್ಮಾಣ ಮಾಡ್ತಾ ಇದೆ. 3 ವರ್ಷಗಳ ಇತಿಹಾಸ ಉಳ್ಳಂತಹ ಈ ಬಸವೇಶ್ವರ ದೇವಾಲಯಕ್ಕೆ ರಾಜ್ಯದ ನಾನಾ ಭಾಗದಿಂದ ಭಕ್ತರು ಬರ್ತಾ ಇದ್ದಾರೆ. ಅವರು ಹಲವಾರು ಒಂದು ಮಗುವಿನ ಸಂತಾನ ಇರಬಹುದು, ಅಥವಾ ಗಾಳಿ ಪಿಸಾಚಿ ಅವುಗಳ ಒಂದು ಕಾಟ ಇರಬಹುದು, ಅಥವಾ ಬೇರೆ ಬೇರೆ ಸಮಸ್ಯೆಗಳನ್ನ ಹೊತ್ತುಕೊಂಡು ಕ್ಷೇತ್ರಕ್ಕೆ ಬಂದು ಅವರೆಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ಪ್ರತಿ ಸೋಮವಾರ ಕ್ಷೇತ್ರದಲ್ಲಿ ದರ್ಶನ ಇರ್ತದೆ, ಪ್ರಸಾದ ವಿನಿಯೋಗ ಇರ್ತದೆ. ಹಾಗೆ ಪ್ರತಿ ಶುಕ್ರವಾರನೂ ಸಹ ದರ್ಶನ ಇರ್ತದೆ ಬಸವಪ್ಪನವರು. ವಿಶೇಷವಾಗಿ ಕವಣಾಪುರ ಬಸವಣ್ಣನ ನಂಬ್ಕೊಂಡು ಬಂದಂತಹ ಹಲವಾರು ಭಕ್ತರಿಗೆ ಸಂತಾನ ಭಾಗ್ಯ ಇದೆ. ಆ ಸಂತಾನ ಆದ ನಂತರದಲ್ಲಿ ಈ ಕ್ಷೇತ್ರದಲ್ಲಿ ತೊಟ್ಲಿ ಶಾಸ್ತ್ರ ಮಾಡಿಸ್ತಾ ಇದ್ದಾರೆ. ವಿಶೇಷವಾಗಿ ತುಲಾಭಾರ ಸೇವೆಯನ್ನು ಸಹ ಮಾಡಿಸ್ತಾ ಇದ್ದಾರೆ, ಅನುದಾನ ಸೇವೆಯನ್ನು ಮಾಡಿಸ್ತಾ ಇದ್ದಾರೆ. ಹೀಗೆ ನಂಬ್ಕೊಂಡು ಬಂದಂತಹ ಭಕ್ತಾದಿಗಳನ್ನ ಶ್ರೀ ಕ್ಷೇತ್ರ ಕವಣಾಪುರ ಬಸವಣ್ಣ ಪುಣ್ಯಕ್ಷೇತ್ರದಲ್ಲಿ ಅವರ ಪವಾಡದ ರೂಪದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಎಲ್ಲರೂ ಪುಣ್ಯಕ್ಷೇತ್ರದಲ್ಲಿ ಈ ದಿನ ವಿಶೇಷವಾಗಿ ಬಸವಣ್ಣನವರ 8ನೇ ವರ್ಷದ ವರ್ಧಂತಿ ಮಹೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆರಂಭ ಮಾಡಿದ್ದೀವಿ. ಪ್ರತಿ ವರ್ಷನೂ ಸಹ ರಕ್ತದಾನ ಶಿಬಿರ ಕಾರ್ಯಕ್ರಮ ನಡೀತಾ ಹೋಗ್ತದೆ. ಹಾಗೆ ವಿಶೇಷ ಅಲಂಕಾರಗಳನ್ನ ಬಸವಣ್ಣ ದೇವರಿಗೆ ನಾವು ಮಾಡ್ತಾ ಹೋಗ್ತೀವಿ. 600 ವರ್ಷಗಳ ಕಾಲ ಇತಿಹಾಸ ಇರತಕ್ಕಂತ ಈ ಕ್ಷೇತ್ರಕ್ಕೆ ನಡೆದಾಡುವ ದೈವ ಕವಣಾಪುರ ಬಸವಣ್ಣನವರನ್ನ 2018ರಲ್ಲಿ ಇಲ್ಲಿಗೆ ಅವರನ್ನ ನೇಮಕ ಮಾಡ್ತಾರೆ. ಈ ಬಸವಣ್ಣನವರು ರಾಜ್ಯದ ನಾನಾ ಭಾಗಗಳಲ್ಲಿ ಹಲವಾರು ಮನೆಗಳಲ್ಲಿರತಕ್ಕಂಥ ಸಮಸ್ಯೆಗಳಾಗಿರ್ಬೋದು, ಗೃಹ ಪ್ರವೇಶ ಕಾರ್ಯಕ್ರಮಗಳಾಗಿರ್ಬೋದು, ಗುಡ್ಡಪ್ಪನ ಆಯ್ಕೆಗಾಗಿರ್ಬೋದು, ಹಾಗೆ ಹಲವಾರು ದೇವಾಲಯಗಳ ಉದ್ಘಾಟನೆಗಾಗಿರ್ಬೋದು, ಹೀಗೆ ಹಲವಾರು ಕಾರ್ಯಕ್ರಮಗಳಿಗೆ ಬಸವಣ್ಣನವರನ್ನ ಅವರ ಮನೆಗಳಿಗೆ ಕರ್ಕೊಂಡು ಹೋಗ್ತಾರೆ, ಒಳಿತನ್ನ ಉಂಟು ಮಾಡುವಂತಹ ಕಾರಣಕ್ಕೋಸ್ಕರ. ಹಾಗೆ ದೇವಾಲಯಕ್ಕೆ ಹಲವಾರು ಜನ ಬರ್ತಾ ಹೋಗ್ತಾರೆ. ಪ್ರತಿ ಸಂಕ್ರಾಂತಿಯಲ್ಲಿ ವಿಶೇಷ ಏನಪ್ಪಾ ಅಂತ ಅಂದ್ರೆ ನಾವೇನೆ ಸ್ವತಃವಾಗಿ ಒಂದೊಂದು ವರ್ಷದಲ್ಲಿ ಒಂದೊಂದು ಅಲಂಕಾರವನ್ನ ಮಾಡ್ತಾ ಹೋಗ್ತೀವಿ. ಪ್ರಾರಂಭದಲ್ಲಿ ಮುತ್ತಿನ ಅಲಂಕಾರ ಮಾಡಿದ್ದು,
ತದನಂತರದಲ್ಲಿ ನವಿಲುಗರಿ ಅಲಂಕಾರ ಮಾಡಿದ್ದು, ಅದಾದ್ಮೇಲೆ ರೇಷ್ಮೆ ಗೂಡಿನ ಅಲಂಕಾರ ಮಾಡಿದ್ದು, ಅದಾದ್ಮೇಲೆ ನೋಟಿನ ಅಲಂಕಾರ ಮಾಡಿದ್ದು. ಈ ಬಾರಿ ವಿಶೇಷವಾಗಿ ಕವಡೆ ಅಲಂಕಾರವನ್ನ ಮಾಡ್ತೀವಿ. ಒಬ್ರು ಪ್ರತಿ ವರ್ಷ ಭಕ್ತಾದಿಗಳು ಒಬ್ರು ಆ ಅಲಂಕಾರವನ್ನ ಅವ್ರು ಮಾಡಿಸ್ತಾ ಹೋಗ್ತಾರೆ. ಹಾಗೆ ಪ್ರತಿ ವರ್ಷನೂ ವಿಶೇಷವಾಗಿ 3 ವರ್ಷದ ಹಿಂದ ಒಂದು ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡ್ಕೊಂಡಿದ್ವಿ. ಅದ್ರ ಕಾರಣ ಏನಪ್ಪಾ ಅಂದ್ರೆ ದೈವರ ಕಾರ್ಯಕ್ರಮದ ಜೊತೆಗೂ ಸಹ ಸಾಮಾಜಿಕ ಕಾರ್ಯಗಳು ನಡಿಬೇಕು ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ರಕ್ತದಾನ ಶಿಬಿರವನ್ನ ಮಾಡಿದ್ವಿ 3 ವರ್ಷದಿಂದ. ಕೊರೋನಾ ಆದ ನಂತರದಲ್ಲಿ ರಕ್ತಕ್ಕೆ ಹಲವಾರು ಅಭಾವಗಳು ಉಂಟಾಯಿತು. ಹಲವಾರು ಗರ್ಭಿಣಿಯರು ಮಗುವನ್ನ ಇರುವಂತಹ ಸಂದರ್ಭದಲ್ಲಿ ಸುಮಾರು ಜನ ಸತ್ತು ಹೋದ್ರು. ಕಾರಣ ರಕ್ತ ಇಲ್ಲದೆ ಇರುವಂತಹ ಒಂದೇ ಒಂದು ಕಾರಣದಿಂದಾಗಿ ಈ ಒಂದು ಸದುದ್ದೇಶವನ್ನ ಇಟ್ಟುಕೊಂಡು ಕಳೆದ 3 ವರ್ಷದಿಂದ ಮೊದಲನೇ ವರ್ಷ 131 ಜನ ರಕ್ತದಾನವನ್ನ ಮಾಡಿದ್ರು. 2ನೇ ವರ್ಷ 184 ಜನ ರಕ್ತದಾನ ಮಾಡಿದ್ರು. ಈಗಾಗಲೇ 50ಕ್ಕೂ ಮಿಗಿಲಾದಂತಹ ಭಕ್ತಾದಿಗಳು ರಕ್ತದಾನ ಮಾಡ್ತಾ ಇದ್ದಾರೆ. 5 ಗಂಟೆಯವರೆಗೂ ಸಹ ರಕ್ತದಾನ ವ್ಯವಸ್ಥೆ ಇರ್ತಾ ಹೋಗ್ತದೆ. ಒಂದು ಭಕ್ತಿಯ ಜೊತೆಗೆ ಸಾಮಾಜಿಕವಾದಂತಹ ತಂಪು ಸಹ ಈ ಕ್ಷೇತ್ರದಲ್ಲಿ ನಡೀಬೇಕು ಅನ್ನುವಂತಹ ಸದುದ್ದೇಶವನ್ನ ಇಟ್ಕೊಂಡಿದ್ದೀವಿ. ಈಗ ಸಂಜೆ 4 ಗಂಟೆಗೆ ಒಂದು ಅದ್ಧೂರಿ ಮೆರವಣಿಗೆ ಪ್ರಾರಂಭ ಆಗ್ತದೆ. ವಿವಿಧ ಕಲಾ ತಂಡಗಳ ಜೊತೆ ವೀರಗಾಸೆ, ಹಾಗೆ ಭದ್ರಕಾಳಿ ಆಗಿರ್ಬೋದು, ಡೊಳ್ಳು ಕುಣಿತ ಆಗಿರ್ಬೋದು, ಪೂಜಾ ಕುಣಿತ ಆಗಿರ್ಬೋದು, ಈ ವಿವಿಧ ಕಲಾ ತಂಡಗಳ ಒಟ್ಟಿಗೆ ಗ್ರಾಮದಲ್ಲಿ ಮೆರವಣಿಗೆಯನ್ನ ಮಾಡಿ ಬಸವಪ್ಪನವರ ಸಂಕ್ರಾಂತಿ ವಿಶೇಷವಾಗಿ ಕಿಚ್ಚಾಯಿಸಿಕೊಂಡು ಅಲ್ಲಿಂದ ಅದ್ದೂರಿ ಮೆರವಣಿಗೆಯ ಮೂಲಕ ವೇದಿಕೆ ಬಂದು ವೇದಿಕೆ ಮೇಲೆ ಒಂದು ಪ್ರತಿ ವರ್ಷ ಹಣ್ಣಿನ ಕೇಕ್ ಅನ್ನು ನಾವು ಕಟ್ ಮಾಡ್ತಾ ಹೋಗ್ತೀವಿ. ಯಾಕೆ ನಾವು ಸಂಕ್ರಾಂತಿಲೇ ನಾವು ಈ ವರ್ಷ ಬರ್ತ್ಡೇನ ನಾವು ಮಾಡ್ತೀವಿ, ವರ್ಧಂತಿ ಮಹೋತ್ಸವ ಮಾಡ್ತೀವಿ ಅಂತ ಅಂದ್ರೆ ಬಸವಣ್ಣನವರು ಮೂಲತಃ ಹುಟ್ಟದ್ದು ಸಂಕ್ರಾಂತಿ ದಿನಾನೇ. ಆದ್ರಿಂದ ಸಂಕ್ರಾಂತಿ 14 ಆದ್ರೂ ಬೆಳ್ಳಿ 15 ಆದ್ರೂ ಬೆಳ್ಳಿ ಸಂಕ್ರಾಂತಿ ಹಬ್ಬದ ದಿನವೇ ನಾವು ಆ ಭಗವಂತನ ಒಂದು ಸ್ಮರಣೆಯನ್ನು ನಾವು ವರ್ಧಂತಿ ಮಹೋತ್ಸವವಾಗಿ ಅದ್ದೂರಿಯಾಗಿ ನಾವು ಮಾಡ್ತಾ ಹೋಗ್ತೀವಿ. ಹಲವು ಜನರ ಭಕ್ತರ ಬಾಳಿಗೆ ಬೆಳಕಾಗಿ ಈ ಭಗವಂತ ನಿಂತಿದ್ದಾನೆ. ವಿಶೇಷ ಅಲಂಕಾರವನ್ನು ನಾವು ಮಾಡ್ತಾ ಇರ್ತೀವಿ ಸರ್. ಇವಾಗ ಹೊಸ ದೇವಸ್ಥಾನ ಇದ್ ಮಾಡಿದೀರಾ, ಸೊ ಅದ್ರ ಕಟ್ಟಡದ ಬಗ್ಗೆ ಸರಿ. ಹೊಸ ದೇವಸ್ಥಾನ ಅದು ನಿರ್ಮಾಣ ಆಗೋದಕ್ಕೆ ಕಾರಣ ಭಗವಂತನೇ. ನಾನು ಆಗ್ಲೇ ಹೇಳ್ದಂಗೆ ಇದಕ್ಕೆ 600 ವರ್ಷಗಳ ಇತಿಹಾಸ ಇದೆ. ಭಗವಂತ ಬಸವಣ್ಣ ತನ್ನ ಒಡೆಯ ಶಿವನಿಗೋಸ್ಕರ ಒಂದು ದೇವಾಲಯವನ್ನು ಬೃಹತ್ ಒಂದು 5 ಕೋಟಿ ವೆಚ್ಚಕ್ಕೆ ಅನುಕೂಲ ಆಗುವಂತಹ ದೇವಾಲಯ ನಿರ್ಮಾಣ ಆಗ್ತಾ ಇದೆ. ಭಗವಂತನೇ ಸೂಚಿಸಿರುವ ಸ್ಥಳದಲ್ಲಿ ತನ್ನ ಒಡೆಯ ಶಿವನನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಶಿವನಂದೀಶ್ವರ ದೇವಾಲಯ ಆಗ್ತಾ ಇದೆ. ಇನ್ನು 7 ತಿಂಗಳಲ್ಲಿ ಮೊದಲೇ ಅಂತ ಈ ದೇವಾಲಯ ಉದ್ಘಾಟನೆ ಆಗ್ತಾ ಇದೆ. ಕಾರ್ಕಳದವರು ಆ ದೇವಾಲಯವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ರಾಜ್ಯದ ನಾನಾ ಕಡೆಯ ಭಕ್ತಾದಿಗಳು ಅದಕ್ಕೆ ಹಣವನ್ನು ವಿನಿಯೋಗ ಮಾಡಿದ್ದಾರೆ. ಈಗಾಗಲೇ ಗರ್ಭಗುಡಿ, ಪ್ರಾರಂಗಣ, ಬಸವ ಗರ್ಭಗುಡಿ, ಬಸವ ಮಂಟಪ ಇಷ್ಟು ಪೂರ್ತಿ ಕೆಲಸ ಮುಗಿದಿದೆ. ಶಿವರಾತ್ರಿ ಕಳೆದ ನಂತರ 7 ತಿಂಗಳ ಒಳಗಡೆ ಮೊದಲ ಹಂತದ ದೇವಾಲಯ ಉದ್ಘಾಟನೆ ಆಗ್ತದೆ. ಅಲ್ಲಿ ಪ್ರತಿ ಭಾನುವಾರ ಕ್ಷೇತ್ರ ದರ್ಶನ ಇರ್ತದೆ. ಪ್ರತಿ ಸೋಮವಾರ ಭಗವಂತನ ಸನ್ನಿಧಾನದಲ್ಲಿ ದರ್ಶನ ಇರ್ತದೆ. ಕೋಟಿ ವೆಚ್ಚದ ಸರ್ ಸುಮಾರು 5 ಕೋಟಿ ವೆಚ್ಚ. ಈಗಾಗಲೇ 2.5 ಕೋಟಿ ವೆಚ್ಚ ಈಗಾಗಲೇ ದೇವಸ್ಥಾನಕ್ಕೆ ಆಗಿದೆ. ಸುಮಾರು 1/4 ಭಾಗ ಪರಿಪೂರ್ಣವಾಗಿ ಕೆಲಸ ಮುಗಿದಿದೆ. ಇನ್ನು 7 ತಿಂಗಳಲ್ಲಿ ಮೊದಲನೇ ಹಂತ ದೇವಾಲಯ ಮುಕ್ತಾಯ ಆಗ್ತದೆ. ಇನ್ನು ಹೊರಗಡೆ ಪಾರ್ಕ್, ಅಲ್ಲೂ ಅನ್ನದಾಸೋಹ ವ್ಯವಸ್ಥೆ ಅದನ್ನೆಲ್ಲವನ್ನ ಸಹ ವ್ಯವಸ್ಥೆ ಮಾಡ್ತಾ ಇದೆ ಸರ್. ಭಗವಂತನನ್ನ ಪ್ರಮುಖವಾಗಿ ದೇವಾಲಯಗಳ ಗುಡ್ಡಪ್ಪ ನಾಯಕಿಗೆ, ಹಾಗೆ ದೇವಾಲಯಗಳ ಉದ್ಘಾಟನೆಗೆ, ಹಾಗೆ 330 ಕೋಟಿ ದೇವರುಗಳು ಸಹ ಈ ಭಗವಂತನ ನೆಲೆಯಾಗಿದೆ ಅನ್ನೋದು ನಮ್ಮ ಹಿಂದೂ ಧರ್ಮದ ಪರಿಕಲ್ಪನೆ. ಅದರಿಂದ ಭಗವಂತನ ಹೊಸ ಮನೆಯ ಗೃಹಪ್ರವೇಶಕ್ಕೆ ಅದು ಕರೆಸ್ತಕ್ಕಂಥದ್ದು ಅದು ಪದ್ಧತಿ. ಪ್ರತಿ ಗೃಹಪ್ರವೇಶಗಳಾದಾಗಲೂ ಸಹ ಭಗವಂತನ ಕರೆಸ್ತಾ ಹೋಗ್ತಾರೆ. ಅದ್ರ ವಿಶೇಷತೆ ಏನಪ್ಪಾ ಅಂತಂದ್ರೆ ಭಗವಂತ ಅಪ್ಪಣೆ ಕೊಡಬೇಕು. ಅಂದ್ರೆ ಒಂದು ದಿನಾಂಕ ನಿಗದಿ, 1 ತಿಂಗಳು ಮುಂಚಿತವಾಗಿ ದಿನಾಂಕವನ್ನ ಅವ್ರು ನಿಗದಿ ಮಾಡಬೇಕು. ಸೋಮವಾರ ಕ್ಷೇತ್ರದಲ್ಲಿ ದರ್ಶನ ಇರ್ತದೆ ಮತ್ತು ಆಶೀರ್ವಾದ ಇರ್ತದೆ. ಇಂಥ ಕಾರ್ಯಕ್ರಮ ಕಣಪ್ಪ, ನನ್ಗೆ ಬಂದು ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ಅಂದಾಗ ಭಗವಂತ ದಾಟಿ ಆಶೀರ್ವಾದ ಮಾಡಿದ್ರೆ ಮಾತ್ರ ಆ ಕಾರ್ಯಕ್ರಮಕ್ಕೆ ನಾವು ಕಳಿಸ್ಕೊಡ್ತಾ ಹೋಗ್ತೀವಿ. ಭಗವಂತ ಸಂಚಾರ ಮಾಡೋದಕ್ಕೆ ಒಂದು 18 ಲಕ್ಷದ ವೆಚ್ಚ ಮಾಡಿ ವಿಶೇಷವಾದಂತಹ ಬಸವರಥವನ್ನ ನಾವು ನಿರ್ಮಾಣ ಮಾಡಿದ್ವಿ. ಮೊಟ್ಟ ಮೊದಲ ಬಾರಿಗೆ ಬಸವರಥವನ್ನ ವಿಶೇಷವಾಗಿ ನಾವೇ ಈ ಕ್ಷೇತ್ರದಿಂದನೇ ರಚನೆಯನ್ನ ಮಾಡುವಂತದ್ದು. ಆ ಕ್ಷೇತ್ರ ಅಂದ್ರೆ ಭಗವಂತನೇನ 1 ರೂಪಾಯಿನೂ ಸಹ ತಗೊಳ್ಳೋದಿಲ್ಲ. ಕಿಲೋಮೀಟರ್ ಲೆಕ್ಕದಲ್ಲಿ ಅಂದ್ರೆ ಬಸವರಥಕ್ಕೆ ಡ್ರೈವರ್ಗೆ ಹೋಗುವಂತ ಜೊತೆಲಿರುವಂತಹ ಗೌಡರುಗಳು ಮತ್ತು ಹುಡುಗರುಗಳಿಗೆ ಅವ್ರಿಗೆ ಬರೆಸುವಂತ ವೆಚ್ಚವನ್ನ ಅಲ್ಲಿ ಮಾತ್ರ ಮಾಡ್ತೀವಿ. ಭಗವಂತನನ್ನ ಯಾವುದೇ ಮನೆಗಾದ್ರೂ ನಾವು ಫ್ರೀಯಾಗಿ ಉಚಿತವಾಗಿ ನಾವು ಕಳಿಸ್ಕೊಡ್ತಾ ಹೋಗ್ತೀವಿ. ಆ ಕಿಲೋಮೀಟರ್ ಲೆಕ್ಕದಲ್ಲಿ ಮಾತ್ರ ಅದಕ್ಕೆ ಬಸ್ಗೆ, ಡೀಸೆಲ್ಗೆ ಅಲ್ಲಿ ಖರ್ಚು ವೆಚ್ಚಗಳನ್ನು ಮಾತ್ರ ಅವರ ಭಕ್ತಾದಿಗಳ ಮೇಲೆ ಹಾಕೊಡ್ತೀವಿ. ವಿಶೇಷವಾಗಿ ಈ ಭಗವಂತನೇ ಆ ಸೂಚನೆಗೆ ಅನುಗುಣವಾಗಿ ನಿರ್ಮಿಸ್ತಾ ಇರತಕ್ಕಂಥ ಶಿವನಂದೀಶ್ವರ ಕ್ಷೇತ್ರಕ್ಕೆ ಭಿಕ್ಷೆ ಎತ್ತಿ ದೇವಾಲಯ ಮಾಡಿ ಅಂತ ಹೇಳ್ತಾ ಹೋಗ್ತಾರೆ. ನಾವು 1 ರೂಪಾಯಿ ಕೊಡಿ, 10 ರೂಪಾಯಿ ಕೊಡಿ ಅಥವಾ 10,000 ಕೊಡಿ ಅಂತ ನಾವು ಯಾವತ್ತೂ ಸಹ ಕೇಳೋದಿಲ್ಲ. ಕ್ಷೇತ್ರ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಎಲ್ರಿಗೂ ಗೊತ್ತಿದೆ. ಅವರ ಕೈಲಾದಷ್ಟು 100 ರೂಪಾಯಿ ಆಗ್ಲಿ, ಅದು 500 ರೂಪಾಯಿ ಆಗ್ಲಿ, 1000 ರೂಪಾಯಿ ಆಗ್ಲಿ ಅದನ್ನ ದಾನ ಮಾಡಬಹುದು. ಯಾವ ರಾಜಕೀಯ ವ್ಯಕ್ತಿಗಳ ಬಳಿಗೂ ಸಹ ನಾವು 1 ರೂಪಾಯಿನ ಇದುವರೆಗೂ ನಾವು ಕೇಳಲಿಲ್ಲ. ಭಗವಂತ ಸಂಪಾದಿಸಿದ ಹಣದಲ್ಲಿಯೇ ಆ ದೇವಾಲಯ ನಿರ್ಮಾಣ ಆಗ್ತಾ ಇದೆ. ಇವತ್ತಿಗೂ ಸಹ 2.5 ಕೋಟಿ ಖರ್ಚಾಗಿದೆಯೋ ಇವತ್ತಿಗೂ ಸಹ ಭಕ್ತಾದಿಗಳು ನೀಡಿರತಕ್ಕಂಥ ಹಣವೇ. ಯಾವುದೇ ಸರ್ಕಾರದ ಅನುದಾನ ಆಗಲಿ, ಯಾವ ರಾಜಕೀಯ ವ್ಯಕ್ತಿಗಳಾಗ್ಲಿ ಯಾರೂ ಸಹ ಹಣವನ್ನು ನೀಡಲಿಲ್ಲ. ಭಕ್ತಾದಿಗಳು ಕೊಡುವಂತಹ 1 ರೂಪಾಯಿನೂ ಸಹ ಆ ದೇವಾಲಯಕ್ಕೆ ಹೋಗಿ ನಿರ್ಮಾಣ ಆಗ್ತಾ ಇದೆ. ಅದೊಂದು ಬೃಹತ್ ಕ್ಷೇತ್ರವಾಗಿ ನಿರ್ಮಾಣ ಆಗ್ತಾ ಇದೆ. ಒಂದು 130 ಅಡಿ ಉದ್ದ ಮತ್ತು 95 ಅಡಿ ಅಗಲದ ಒಂದು ಕಲ್ಲಿನಲ್ಲಿಯೇ ನಿರ್ಮಾಣ ಆಗ್ತಾ ಇರತಕ್ಕಂಥ ದೇವಾಲಯ.
ಸಿಮೆಂಟ್ಗೆ ಒಂದು 100 ವರ್ಷ 200 ವರ್ಷ ಆಯುಸಿದೆ. ಆದ್ರೆ ಕಲ್ಲಲ್ಲಿ ಕಟ್ತಿರ್ತಕ್ಕಂಥ ದೇವಾಲಯ ಇವತ್ತು ಸಾವಿರಾರು ವರ್ಷಗಳು ಕುರುಹಾಗೊಳ್ಕೊಳ್ತಾ ಹೋಗ್ತವೆ. ನಾವು ಸತ್ತೋದ್ರೂ ಸಹ ಆ ಕುರುಹು ಆ ಭಗವಂತ ನಿರ್ಮಿಸ್ತಾ ಇರ್ತಕ್ಕಂಥ ಕ್ಷೇತ್ರ ಶಾಶ್ವತವಾಗಿ ತಲೆಮಾರುಗಳಲ್ಲಿ ಉಳ್ಕೋಬೇಕು ಅನ್ನೋಂತ ಆಸೆಯಿಂದಾಗಿ ಬೃಹತ್ ಕಲ್ಲಿನ ದೇವಾಲಯವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಇವಾಗ ಬಸಪ್ಪ ಇವಾಗ ಸೋಮವಾರ ಮಾತ್ರ ದರ್ಶನ. ಹಾ ಸರ್, ಅಂದ್ರೆ ಯಾಕೆ ಸೋಮವಾರ ಮಾತ್ರ ದರ್ಶನ ಅಂತ ಅಂದ್ರೆ ಬೇರೆ ಎಲ್ಲ ದಿನಗಳಲ್ಲೂ ಕಾರ್ಯಕ್ರಮ ಇರ್ತದೆ. ಸೋಮವಾರ ಮಾತ್ರ ದರ್ಶನ ಇರ್ತದೆ. ಕಾರಣ ಯಾಕಪ್ಪ ಅಂದ್ರೆ ಎಲ್ಲ ದಿನಗಳಲ್ಲಿಯೂ ಸಹ ಬಸಪ್ಪನಿಗೆ ಕಾರ್ಯಕ್ರಮ ಇರ್ತದೆ. ಅದರಿಂದ ಬಸಪ್ಪ ಹೊರಗಡೆ ಹೊಂಟೋದಾಗ ಭಕ್ತಾದಿಗಳಿಗೆ ಸಿಗೋದಿಲ್ಲ. ಕೆಲವರು ಫೋನ್ ಮಾಡೋದಿಲ್ಲ, ಬಂದ್ಬಿಡ್ತಾರೆ. ಆಗ ಬಸಪ್ಪ ಇಲ್ಲದಾಗ ಬೇಸರ ಮಾಡ್ಕೊಳ್ತಾರೆ. ಅದಕ್ಕೆ ಬಸಪ್ಪನವರ ಸೋಮವಾರನೇ ಆಗಿರೋದ್ರಿಂದ 6 ವಾರದಲ್ಲಿ ಇಲ್ಲಿ ಅನುದಾನ ಇರುತ್ತೆ, ಬಸಪ್ಪನ ಆಶೀರ್ವಾದ ಇರ್ತದೆ, ದರ್ಶನ ಮಾಡಬಹುದು, ಅಪ್ಪಣೆ ಕೇಳಬಹುದು, ಪೂಜೆ ಪುನಸ್ಕಾರಗಳನ್ನ ಮಾಡಿಸಿ ಪ್ರಸಾದವನ್ನ ಸ್ವೀಕರಿಸಬಹುದು. ಅದರಿಂದ ಬರ್ತಕ್ಕಂಥ ಭಕ್ತಾದಿಗಳು ದಯಮಾಡಿ ಸೋಮವಾರನೇ ಬನ್ನಿ, ತಮಗೂ ಸಹ ಉಪಯೋಗ ಆಗ್ತದೆ. ಯಾಕಂದ್ರೆ ಬೇರೆ ವಾರಗಳಲ್ಲಿ ಬಸಪ್ಪ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲಿ ಕಾರ್ಯಕ್ರಮಗಳಿಗೆ ಹೊರಟೋಗಿರ್ತಾರೆ, ಆಗ ಬಸಪ್ಪ ಸಿಗೋದಿಲ್ಲ. ಅದರಿಂದ ಸೋಮವಾರ ಯಾವುದೇ ಕಾರ್ಯಕ್ರಮ ಇದ್ರೂ ಬಸಪ್ಪ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆ ಗಂಟನೂ ಸಹ ಇಲ್ಲೇ ಇರ್ತಾರೆ ಸರ್. ನಮಸ್ತೆ. ಶ್ರೀ ಕ್ಷೇತ್ರ ಕವಣಾಪುರ ಬಸವಣ್ಣನ ಪುಣ್ಯಕ್ಷೇತ್ರದಲ್ಲಿ ವಿಶೇಷವಾಗಿ ಕವಣಾಪುರ ಬಸವಣ್ಣನವರ 8ನೇ ವರ್ಷದ ವರ್ಧಂತಿ ಮಹೋತ್ಸವದ ಅಂಗವಾಗಿ ರಕ್ತದಾನ ಶಿಬಿರವನ್ನು ಆಯೋಜನೆಯನ್ನ ಮಾಡ್ತಾ ಇದ್ದೀವಿ. ಕಳೆದ 3 ವರ್ಷಗಳಿಂದ ಈ ಶಿಬಿರವನ್ನು ಆಯೋಜನೆಯನ್ನ ಮಾಡ್ಕೊಂಡು ಬಂದಿದ್ದೀವಿ. ಯಾಕಂದ್ರೆ ಸಾಮಾಜಿಕವಾಗಿ ಕಳಕಳಿ ಉಳ್ಳಂತಹ ಕೆಲಸಗಳನ್ನ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಸೆ. ಹಾಗೆ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೂ ಸಹ ಸ್ಕೂಲ್ ಬ್ಯಾಗ್ ಹಾಗೂ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಇದೆ. ಅಂಗನವಾಡಿ ಮಕ್ಕಳಿಗೆ ಆಟ ಸಾಮಗ್ರಿಗಳ ವಿತರಣೆ ಇದೆ. ಯಾಕೆ ನಾವು 3 ವರ್ಷಗಳಿಂದ ರಕ್ತದಾನ ಶಿಬಿರವನ್ನ ಈ ಕ್ಷೇತ್ರದಲ್ಲಿ ಆಯೋಜನೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀವಿ ಅಂದ್ರೆ, ಕೊರೋನಾ ಆದಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಹಲವಾರು ಸಮಸ್ಯೆಗಳು ಉದ್ಭವ ಆಯಿತು. ರಕ್ತ ಸಿಗುವಂಥದ್ದು ತುಂಬಾ ಕೊರತೆ ಉಂಟಾಯಿತು. ಎಷ್ಟೋ ಜನ ರಕ್ತ ಇಲ್ಲದೇನೆ ಸತ್ತೋದ್ರು. ಆ ಒಂದು ಉದ್ದೇಶದಿಂದ ಒಂದು ಸಾಮಾಜಿಕ ಕಾರ್ಯದ ಜೊತೆಗೆ ದೇವರ ಕಾರ್ಯವನ್ನ ಮಾಡಬೇಕು ಅಂತ. ಯಾಕಂದ್ರೆ ನಮ್ಮ ಬಸವಣ್ಣನವರಿಗೆ ವಿಶೇಷವಾಗಿ ಯುವಕರ ಫಾಲೋವರ್ಸ್ ಜಾಸ್ತಿ ಇದೆ. ಅದರಿಂದ ಈ ಒಂದು ರೀತಿಯಾಗಿ ಯುವಕರು ಸಾಮಾಜಿಕವಾಗಿ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಆ ಬಸವಣ್ಣನವರ ವಿಶೇಷ ವರ್ಧಂತಿ ಮಹೋತ್ಸವಕ್ಕೆ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿಕೊಂಡಾಗ ಅದೊಂದು ಯಶಸ್ವಿಯಾಗಿ ಅದೊಂದು ಕಾರ್ಯಕ್ರಮ ರೂಪ ಆಯಿತು. ಮೊದಲ ವರ್ಷದಲ್ಲೇ 131 ರಕ್ತದಾನ 131 ಜನ ರಕ್ತದಾನವನ್ನ ಮಾಡಿದ್ರು. 2ನೇ ವರ್ಷ 184 ಜನ ರಕ್ತದಾನವನ್ನ ಮಾಡಿದ್ರು. ಈಗಾಗಲೇ 50ಕ್ಕೂ ಮಿಗಿಲಾಗಿ ಯುವಕರು ರಕ್ತವನ್ನ ಮಾಡ್ತಾ ಇದ್ದಾರೆ. ಸಂಜೆ 5 ಗಂಟೆ ಗಂಟನೂ ಸಹ ರಕ್ತದಾನ ಶಿಬಿರ ಇರುತ್ತದೆ. ಇನ್ನೂ ಹಲವಾರು ಯುವಕ ಮಿತ್ರರು ಬಂದು ರಕ್ತದಾನವನ್ನ ಮಾಡ್ತೀನಿ ಅಂತ ಈಗಾಗಲೇ ನಮ್ಗೆ ಕರೆ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಕೆಲಸ, ದೇವರ ಜೊತೆಗೆ ಒಂದು ಸಾಮಾಜಿಕ ಕಳಕಳಿಯ ಕೆಲಸಗಳನ್ನ ಮಾಡಬೇಕು ಅನ್ನೋ ಸದುದ್ದೇಶದಿಂದ ಯುವಕರು ಆ ಭಗವಂತನ ಮೇಲಿರುವ ಪ್ರೀತಿಯನ್ನ ಈ ರೀತಿಯಾಗಿ ಸಾಮಾಜಿಕ ಕಾರ್ಯಗಳನ್ನ ಮಾಡೋದ್ರ ಮೂಲಕ ತಮ್ಮ ಭಕ್ತಿಯನ್ನ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ರಕ್ತವನ್ನು ನೀಡಿರತಕ್ಕಂತಹ ಎಲ್ಲ ಪ್ರೀತಿಯ ಸಹೋದರರಿಗೆ ಭಗವಂತ ಕವಣಾಪುರ ಬಸವಣ್ಣ ಆಯುರಾರೋಗ್ಯವನ್ನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ, ಜೊತೆಗೆ ಯಾರು ಇಲ್ಲಿ ರಕ್ತದಾನವನ್ನ ಮಾಡ್ತಾರೋ ಅವರ ಕುಟುಂಬದಲ್ಲಿ ಏನೇ ಸಮಸ್ಯೆ ಆಗಲಿ, ಅವರಿಗೆ ಆಗಲಿ ಅವ್ರ ಕುಟುಂಬದವರೇ ಆಗಲಿ, ಅವ್ರು ಕೊಟ್ಟಿರತಕ್ಕಂಥ ಒಂದು ಸರ್ಟಿಫಿಕೇಟ್ ಅನ್ನು ಅವ್ರು ತೋರಿಸಿದ್ರೆ 1 ಯೂನಿಟ್ ಫ್ರೀ ಅವರಿಗೆ ಉಚಿತವಾಗಿ ಅವರ ಕುಟುಂಬಕ್ಕೆ ಬ್ಲಡ್ ಅನ್ನು ಕೊಡ್ತಾ ಹೋಗ್ತಾರೆ. ಜೀವಾಮೃತ ರಕ್ತನಿಧಿ ಚನ್ನಪಟ್ಟಣ ಇವರ ಸಂಪರ್ಕವನ್ನ ಮಾಡಬಹುದು, ಅಥವಾ ನಮ್ಮ ಸಂಪರ್ಕ ಮಾಡಿದ್ರೆ ಅವರ ಸಂಪರ್ಕವನ್ನ ನಾವು ನೀಡುತ್ತೀವಿ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಯುವಕ ಮಿತ್ರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಸರ್, ನಮ್ಮ ಮನೋಜ್ ಕುಮಾರ್ ಅವ್ರ ವಿಶೇಷ ಏನಪ್ಪಾ ಅಂದ್ರೆ ಕವಣಾಪುರದ ತುಂಬಾ ಆತ್ಮೀಯ ಭಕ್ತರು. ಪ್ರತಿ ವರ್ಷನೂ ರಕ್ತದಾನ ಮಾಡ್ತಾರೆ. ವಿಶೇಷ ಏನಪ್ಪಾ ಅಂತ ಅಂದ್ರೆ ಮದುವೆಗಳ ಸಂದರ್ಭದಲ್ಲಿ ಫೋಟೋ ಶೂಟ್ ಮಾಡ್ಬೇಕು, ಅಲ್ಲಿ ಮಾಡ್ಬೇಕು, ಇದ್ ಮಾಡ್ಬೇಕು, ಆ ರೀತಿಯಾಗಿರ್ಬೇಕು, ಅಲ್ಲಿ ಹನಿಮೂನಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು ಅನ್ನೋ ಕಾನ್ಸೆಪ್ಟ್ಗಳು ಇವತ್ತಿನ ಯುವತಿಯರಲ್ಲಿ ಇರ್ತದೆ. ಆದ್ರೆ ನಮ್ಮ ಮನೋಜ್ ಕುಮಾರ್ ಅಲ್ಲಿ ಕವಣಾಪುರ ಬಸವಣ್ಣನ ಸಮ್ಮುಖದಲ್ಲಿ ನಾನು ಮದುವೆ ಆಗ್ಬೇಕು ಅಂತ ಅವ್ರು ಮದುವೆ ಆಗ್ತಿದ್ದಂತ ಚೌಟ್ರಿಗೇನೆ ಕವಣಾಪುರ ಬಸವಣ್ಣನ ಕರೆಸಿ ಅವನ ಆಶೀರ್ವಾದದಿಂದ ಆ ಬಸವಣ್ಣನ ಸಮ್ಮುಖದಲ್ಲೇ ತಾಳಿ ಕಟ್ಟಿ ಮದುವೆ ಆಗಿದ್ದಾರೆ. ಅವ್ರ ಮಿಸಸ್ ಕರ್ಕೊಂಡು ಬರಬೇಕಾಗಿತ್ತು, ಅವರು ಇದ್ರಲ್ಲಿದ್ದಾರಂತ ಮೈಸೂರಲ್ಲಿ ಕರ್ಕೊಂಡು ಬರಲಿಲ್ಲ. ಅಷ್ಟು ಅಭಿಮಾನಿ ಅಪ್ಪಟ ಭಕ್ತರು. ಅದ್ದೂರಿಯಾಗಿ ಮದುವೆ ಇದೆ. ಅದನ್ನ ವಿಡಿಯೋನ ನಾವು ಕವಣಾಪುರ ಫೇಸ್ಬುಕ್ ಅಲ್ಲಿ ಹಾಕಿದೀವಿ. ಮದುವೆಗೆ ಕವಣಾಪುರ ಬಸವಣ್ಣನ ಕರೆಸಿದಂತ ವ್ಯಕ್ತಿ ನಮ್ಮ ಮನೋಜ್ ಕುಮಾರ್ ಅವರು.